ಕಾಂಗ್ರೆಸ್ ಸರ್ಕಾರದಲ್ಲಿ ಸೀಟ್ ಶೇರಿಂಗ್ ಹಂಚಿಕೆ ಬಗ್ಗೆ ಬಹಳ ಚರ್ಚೆ ಆಗ್ತಾ ಇದೆ. ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರು ನಮಗೆ ಸಿಎಂ ಸ್ಥಾನ ಬೇಕು ಅನ್ನುವಂಥದ್ದಕ್ಕೆ ಏನೆಲ್ಲ ಪ್ರಯತ್ನಗಳು ಪಡಬೇಕೋ ಅದನ್ನೆಲ್ಲ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಸಿದ್ದರಾಮಯ್ಯನವರು ಕೂಡ ಅವರ ಬೆಂಬಲಿಗರಿಂದ ಎಲ್ಲ ಪ್ರಯತ್ನಗಳು ಕೂಡ ಸಿಎಂ ಆಗಿ ಮುಂದುವರಿಲಿಕ್ಕೆ ಎಲ್ಲ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಿದ್ದರಾಮಯ್ಯವರಿಗೆ ದೈವಬಲ ಹೆಚ್ಚಾಗಿದೆಯೋ? ಹಾಗಾದ್ರೆ ಇಲ್ಲ ಅಂದರೆ ಡಿ ಕೆ ಶಿವಕುಮಾರ್ ಅವರಿಗೆ ಏನಾದರೂ ದೈವಬಲ ಜಾಸ್ತಿ ಇದ್ದು ಏನಾದರೂ ಸಿಎಂ ಆಗ್ತಾರೆ, ಇದ್ರ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ಕಾಳಿ ಸ್ವಾಮೀಜಿ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ನಾನು ನೇರವಾಗಿ ಮಾತಾಡಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ಸ್ವಾಮೀಜಿ, ಡಿ ಕೆ ಶಿವಕುಮಾರ್ ಅವರಿಗೆ ಸಿ ಎಂ ಆಗುವಂಥದ್ದು ಏನಾದರೂ ಇದೆಯಾ, ಅಥವಾ ಬಲ ಇದೆಯಾ, ಅಥವಾ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರೇ ಮುಂದುವರಿತಾರಾ? ರಾಜಕಾರಣವನ್ನು ನಾವೀಗಾಗಲೇ ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೇವೆ. ಜೊತೆಗೆ ದೈವಬಲ ಅನ್ನುವಂಥ ಮಾತು ನೀವು ಹೇಳಿದ್ರಿ. ದೈವಬಲ ಅನ್ನುವಂಥದ್ದು ಡಿ ಕೆ ಶಿವಕುಮಾರ್ ಅವ್ರಿಗೆ ಇಲ್ಲ ಅಂತ ಹೇಳಲಿಕ್ಕಾಗಲ್ಲ. ಯಾಕೆ ಅಂತಂದರೆ ಅವರು ದೈವ ಭಕ್ತರು. ಇನ್ನೊಂದು ವಿಶೇಷ ಅಂತಂದರೆ ಸರ್ಕಾರಕ್ಕೆ ಮುಜುಗರ ಆಗದ ರೀತಿಯಲ್ಲಿ ತಾವು ನಡ್ಕೋತಾ ಇದ್ದಾರೆ. ಅವರು ಮನಸ್ಸು ಮಾಡಿದ್ದಿದ್ದಿದ್ರೆ ಈ ಜನಗಳನ್ನು ಅವ್ರ ಕಡೆಗೆ ಸೆಳೆಯುವಂಥದ್ದು ಇನ್ನೇನೋ ಸ್ಟೇಟ್ಮೆಂಟೋ ಕೊಡ್ಬೋದಾಗಿತ್ತು. ಅವರೆಲ್ಲೂ ಒಂದು ಸ್ಟೇಟ್ಮೆಂಟಲ್ಲಾಗಲಿ, ನನ್ನನ್ನಾಗಲಿ, ಆದಿಚುಂಚನಗಿರಿ ಶ್ರೀಗಳನ್ನಾಗಲಿ, ಬಾಲಗಂಗಾಧರ ನಮ್ಮ ನಿರ್ಮಲಾನಂದ ಸ್ವಾಮೀಜಿನಾಗಲಿ, ಅಥವಾ ನಿಶ್ಚಲ ಸ್ವಾಮೀಜಿನಾಗಲಿ, ಅಥವಾ ನಮ್ಮ ಜನಾಂಗದ ಒಕ್ಕಲಿಗರ ಜನಾಂಗದ ಸ್ವಾಮೀಜಿಗಳನ್ನಾಗಲಿ ಅವರು ಸ್ಟೇಟ್ಮೆಂಟ್ ಕೊಡುವಂತ ಹೇಳಿಲ್ಲ, ಯಾರಿಗೂ ಹೇಳಿಲ್ಲ ಅಥವಾ ಮನವಿ ಮಾಡಿಲ್ಲ. ಆದರೂ ಸಹ ಒಕ್ಕೊರಲಿನಿಂದ ಎಲ್ಲರೂ ಅವರನ್ನು ಸಿ ಎಂ ಆಗಬೇಕು ಅನ್ನೋವಂಥದ್ದನ್ನು ಹಾಗೂ ಭಕ್ತರು ಕೇಳ್ತಾ ಇರುವಂಥ ಮಾತು. ಅದ್ರ ಜೊತೆಗೆ ಎಲ್ಲರೂ ರಾಜಕಾರಣಕ್ಕೆ, ಸ್ವಾಮೀಜಿಗಳಿಗೂ ರಾಜಕಾರಣಕ್ಕೂ ಏನು ಸಂಬಂಧ ಅಂತ ಎಲ್ಲ ಮಿಕ್ಕಿದ ರಾಜಕಾರಣಿಗಳು ಮಾತಾಡ್ತಾರೆ. ನೋಡಿ, ಈ ಜಗತ್ತು ರಾಜ ಇದ್ದಾನೆ, ಇಂದ್ರ ಇದ್ದಾನೆ ಅಂತಂದರೆ ಬೃಹಸ್ಪತಿ ಇರಬೇಕು. ಬೃಹಸ್ಪತಿ ದೇವಸಭೆಗೆ ಗುರುವಾಗಿದ್ದರೆ ರಾಜ್ಯ ಹೇಗೆ ನಡಿಬೇಕು, ರಾಜ ಯಾರಾಗಬೇಕು ಅನ್ನೋವಂಥ ನಿರ್ಧಾರವನ್ನು ಗುರು ತಗೋಬೇಕು. ಈಗ ಗುರು ಇಲ್ಲ, ಗುರಿನೂ ಇಲ್ಲ ಇವರಿಗೆ. ಡಿ ಕೆ ಶಿವಕುಮಾರ್ ಅವರಿಗೆ ಬರುವ ಫೆಬ್ರವರಿ 25ನೇ ತಾರೀಕಿನಿಂದ ದೈವಯೋಗ, ಜೊತೆಗೆ ಅವ್ರಿಗೆ ಈಗಷ್ಟೇ ನಾನು ಮಾತಾಡಿದೆ, ಫೆಬ್ರವರಿ 25ನೇ ತಾರೀಕಿನ ಮೇಲೆ ಅವ್ರಿಗೆ ಉನ್ನತ ಸ್ಥಾನದ ಪದವಿಗಳು ಸಿಗ್ತದೆ ಅಂತ ಹೇಳಿ. ಅಷ್ಟು ಸುಲಭ ಅಲ್ಲ ಸಿದ್ದರಾಮಯ್ಯ ಅವರ ಇಂದ ಚೇರನ್ನು ತಗೊಳ್ಳೋ ಅಂಥದ್ದು ಅಥವಾ ಆ ಸೀಟನ್ನು ಬಿಡಿಸ್ಕೊಳ್ಳೋ ಅಂಥದ್ದು. ಆದರೆ ಅವರು ದೈವ ಬಲದ ಮೇಲೆ ನಿಂತಿದ್ದಾರೆ ವಿನಃ ಡಿ ಕೆ ಶಿವಕುಮಾರು ರಾಜಕಾರಣವನ್ನು ಅಥವಾ ಅವ್ರಿಗೆ ಇರತಕ್ಕಂತಹ ವರ್ಚಸ್ಸನ್ನು, ತೋಳ್ಬಲವನ್ನು, ಧನಬಲವನ್ನು ಎಲ್ಲೂ ಇಲ್ಲ. ನಿಮ್ಮ ಜನಾಂಗದ ಡಿ ಕೆ ಶಿವಕುಮಾರ್ ಅವರೇ ಗೋಸ್ಕರ ನೀವು ಮಾತಾಡ್ತಿದ್ದೀರಾ? ಇಲ್ಲ, ಅವರಲ್ಲಿ ಆ ಒಂದು ಶಕ್ತಿ ಪರಮಾತ್ಮನೇ ಕೊಟ್ಟಿದ್ದಾನೆ. ಓಕೆ, ಇದು ಕಾಳಿ ಸ್ವಾಮೀಜಿಯವರ ಮಾತಾಗಿದೆ. ಫೆಬ್ರವರಿ 25ರ ನಂತರ ಡಿ ಕೆ ಶಿವಕುಮಾರ್ ಅವರಿಗೆ ದೈವಬಲ ಹೆಚ್ಚಾಗಿದೆ, ಉನ್ನತ ಸ್ಥಾನಮಾನಗಳನ್ನು ಪಡೆಯುವಂಥ ಸಾಧ್ಯತೆಗಳು ಎಲ್ಲ ಇದೆ ಅನ್ನುವಂಥದ್ದು ಕಾಳಿ ಸ್ವಾಮೀಜಿಯವರ ಮಾತಾಗಿದೆ. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ರೆಹಮಾನ್ ಹೊಳಲು, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಕಾಂಗ್ರೆಸ್ ಸರ್ಕಾರದಲ್ಲಿ ಸೀಟ್ ಶೇರಿಂಗ್ ಹಂಚಿಕೆ ಬಗ್ಗೆ ಬಹಳ ಚರ್ಚೆ ಆಗ್ತಾ ಇದೆ. ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರು ನಮಗೆ ಸಿಎಂ ಸ್ಥಾನ ಬೇಕು ಅನ್ನುವಂಥದ್ದಕ್ಕೆ ಏನೆಲ್ಲ ಪ್ರಯತ್ನಗಳು ಪಡಬೇಕೋ ಅದನ್ನೆಲ್ಲ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಸಿದ್ದರಾಮಯ್ಯನವರು ಕೂಡ ಅವರ ಬೆಂಬಲಿಗರಿಂದ ಎಲ್ಲ ಪ್ರಯತ್ನಗಳು ಕೂಡ ಸಿಎಂ ಆಗಿ ಮುಂದುವರಿಲಿಕ್ಕೆ ಎಲ್ಲ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಿದ್ದರಾಮಯ್ಯವರಿಗೆ ದೈವಬಲ ಹೆಚ್ಚಾಗಿದೆಯೋ? ಹಾಗಾದ್ರೆ ಇಲ್ಲ ಅಂದರೆ ಡಿ ಕೆ ಶಿವಕುಮಾರ್ ಅವರಿಗೆ ಏನಾದರೂ ದೈವಬಲ ಜಾಸ್ತಿ ಇದ್ದು ಏನಾದರೂ ಸಿಎಂ ಆಗ್ತಾರೆ, ಇದ್ರ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ಕಾಳಿ ಸ್ವಾಮೀಜಿ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ನಾನು ನೇರವಾಗಿ ಮಾತಾಡಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ಸ್ವಾಮೀಜಿ, ಡಿ ಕೆ ಶಿವಕುಮಾರ್ ಅವರಿಗೆ ಸಿ ಎಂ ಆಗುವಂಥದ್ದು ಏನಾದರೂ ಇದೆಯಾ, ಅಥವಾ ಬಲ ಇದೆಯಾ, ಅಥವಾ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರೇ ಮುಂದುವರಿತಾರಾ? ರಾಜಕಾರಣವನ್ನು ನಾವೀಗಾಗಲೇ ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೇವೆ. ಜೊತೆಗೆ ದೈವಬಲ ಅನ್ನುವಂಥ ಮಾತು ನೀವು ಹೇಳಿದ್ರಿ. ದೈವಬಲ ಅನ್ನುವಂಥದ್ದು ಡಿ ಕೆ ಶಿವಕುಮಾರ್ ಅವ್ರಿಗೆ ಇಲ್ಲ ಅಂತ ಹೇಳಲಿಕ್ಕಾಗಲ್ಲ. ಯಾಕೆ ಅಂತಂದರೆ ಅವರು ದೈವ ಭಕ್ತರು. ಇನ್ನೊಂದು ವಿಶೇಷ ಅಂತಂದರೆ ಸರ್ಕಾರಕ್ಕೆ ಮುಜುಗರ ಆಗದ ರೀತಿಯಲ್ಲಿ ತಾವು ನಡ್ಕೋತಾ ಇದ್ದಾರೆ. ಅವರು ಮನಸ್ಸು ಮಾಡಿದ್ದಿದ್ದಿದ್ರೆ ಈ ಜನಗಳನ್ನು ಅವ್ರ ಕಡೆಗೆ ಸೆಳೆಯುವಂಥದ್ದು ಇನ್ನೇನೋ ಸ್ಟೇಟ್ಮೆಂಟೋ ಕೊಡ್ಬೋದಾಗಿತ್ತು. ಅವರೆಲ್ಲೂ ಒಂದು ಸ್ಟೇಟ್ಮೆಂಟಲ್ಲಾಗಲಿ,
ನನ್ನನ್ನಾಗಲಿ ಆದಿಚುಂಚನಗಿರಿ ಶ್ರೀಗಳನ್ನಾಗಲಿ ಬಾಲಗಂಗಾಧರ ನಮ್ಮ ನಿರ್ಮಲಾನಂದ ಸ್ವಾಮೀಜಿನಾಗಲಿ ಅಥವಾ ನಿಶ್ಚಲ ಸ್ವಾಮೀಜಿನಾಗಲಿ ಅಥವಾ ನಮ್ಮ ಜನಾಂಗದ ಒಕ್ಕಲಿಗರ ಜನಾಂಗದ ಸ್ವಾಮೀಜಿಗಳನ್ನಾಗಲಿ ಅವರು ಸ್ಟೇಟ್ಮೆಂಟ್ ಕೊಡುವಂತ ಹೇಳಿಲ್ಲ, ಯಾರಿಗೂ ಹೇಳಿಲ್ಲ ಅಥವಾ ಮನವಿ ಮಾಡಿಲ್ಲ. ಆದರೂ ಸಹ ಒಕ್ಕೊರಲಿನಿಂದ ಎಲ್ಲರೂ ಅವರನ್ನು ಸಿ ಎಮ್ ಆಗಬೇಕು ಅನ್ನೋವಂಥದ್ದನ್ನು ಹಾಗೂ ಭಕ್ತರು ಕೇಳ್ತಾ ಇರುವಂಥ ಮಾತು. ಅದ್ರ ಜೊತೆಗೆ ಎಲ್ಲರೂ ರಾಜಕಾರಣಕ್ಕೆ ಸ್ವಾಮೀಜಿಗಳಿಗೂ ರಾಜಕಾರಣಕ್ಕೂ ಏನು ಸಂಬಂಧ ಅಂತ ಎಲ್ಲ ಮಿಕ್ಕಿದ ರಾಜಕಾರಣಿಗಳು ಮಾತಾಡ್ತಾರೆ. ನೋಡಿ, ಈ ಜಗತ್ತು ರಾಜ ಇದ್ದಾನೆ, ಇಂದ್ರ ಇದ್ದಾನೆ ಅಂತಂದರೆ ಬೃಹಸ್ಪತಿ ಇರಬೇಕು. ಬೃಹಸ್ಪತಿ ದೇವಸಭೆಗೆ ಗುರುವಾಗಿದ್ದರೆ ರಾಜ್ಯ ಹೇಗೆ ನಡಿಬೇಕು, ರಾಜ ಯಾರಾಗಬೇಕು ಅನ್ನೋವಂಥ ನಿರ್ಧಾರವನ್ನು ಗುರು ತಗೋಬೇಕು. ಈಗ ಗುರು ಇಲ್ಲ, ಗುರಿನೂ ಇಲ್ಲ ಇವರಿಗೆ. ಡಿ ಕೆ ಶಿವಕುಮಾರ್ ಅವರಿಗೆ ಬರುವ ಫೆಬ್ರವರಿ 25ನೇ ತಾರೀಕಿನಿಂದ ದೈವಯೋಗ ಜೊತೆಗೆ ಅವ್ರಿಗೆ ಈಗಷ್ಟೇ ನಾನು ಮಾತಾಡಿದೆ, ಫೆಬ್ರವರಿ 25ನೇ ತಾರೀಕಿನ ಮೇಲೆ ಅವ್ರಿಗೆ ಉನ್ನತ ಸ್ಥಾನದ ಪದವಿಗಳು ಸಿಗ್ತದೆ ಅಂತ ಹೇಳಿ. ಅಷ್ಟು ಸುಲಭ ಅಲ್ಲ ಸಿದ್ದರಾಮಯ್ಯ ಅವರ ಇಂದ ಚೇರನ್ನು ತಗೊಳ್ಳೋ ಅಂಥದ್ದು ಅಥವಾ ಆ ಸೀಟನ್ನು ಬಿಡಿಸ್ಕೊಳ್ಳೋ ಅಂಥದ್ದು. ಆದರೆ ಅವರು ದೈವ ಬಲದ ಮೇಲೆ ನಿಂತಿದ್ದಾರೆ ವಿನಃ ಡಿ ಕೆ ಶಿವಕುಮಾರು ರಾಜಕಾರಣವನ್ನು ಅಥವಾ ಅವ್ರಿಗೆ ಇರ್ತಕ್ಕಂತಹ ವರ್ಚಸ್ಸನ್ನು, ತೋಳ್ಬಲವನ್ನು, ಧನಬಲವನ್ನು ಎಲ್ಲೂ ಇಲ್ಲ. ನಿಮ್ಮ ಜನಾಂಗದ ಡಿ ಕೆ ಶಿವಕುಮಾರ್ ಅವರೇ ಗೋಸ್ಕರ ನೀವು ಮಾತಾಡ್ತಿದ್ದೀರಾ? ಇಲ್ಲ, ಅವರಲ್ಲಿ ಆ ಒಂದು ಶಕ್ತಿ ಪರಮಾತ್ಮನೇ ಕೊಟ್ಟಿದ್ದಾನೆ. ಓಕೆ, ಇದು ಕಾಳಿ ಸ್ವಾಮೀಜಿಯವರ ಮಾತಾಗಿದೆ. ಫೆಬ್ರವರಿ 25ರ ನಂತರ ಡಿ ಕೆ ಶಿವಕುಮಾರ್ ಅವರಿಗೆ ದೈವ ಬಲ ಹೆಚ್ಚಾಗಿದೆ, ಉನ್ನತ ಸ್ಥಾನಮಾನಗಳನ್ನು ಪಡೆಯುವಂಥ ಸಾಧ್ಯತೆಗಳು ಎಲ್ಲ ಇದೆ ಅನ್ನುವಂಥದ್ದು ಕಾಳಿ ಸ್ವಾಮೀಜಿಯವರ ಮಾತಾಗಿದೆ. ಕ್ಯಾಮ್ರಾ ಪರ್ಸನ್ ಶಿವು ಜೊತೆ ರೆಹಮಾನ್ ಹೊಳಲು, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಕಾಂಗ್ರೆಸ್ ಸರ್ಕಾರದಲ್ಲಿ ಸೀಟ್ ಶೇರಿಂಗ್ ಹಂಚಿಕೆ ಬಗ್ಗೆ ಬಹಳ ಚರ್ಚೆ ಆಗ್ತಾ ಇದೆ. ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರು ನಮಗೆ ಸಿ ಎಂ ಸ್ಥಾನ ಬೇಕು ಅನ್ನುವಂಥದ್ದಕ್ಕೆ ಏನೆಲ್ಲ ಪ್ರಯತ್ನಗಳು ಪಡಬೇಕು ಅದನ್ನೆಲ್ಲ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಸಿದ್ದರಾಮಯ್ಯನವರು ಕೂಡ ಅವರ ಬೆಂಬಲಿಗರಿಂದ ಎಲ್ಲ ಪ್ರಯತ್ನಗಳು ಕೂಡ ಸಿ ಎಂ ಆಗಿ ಮುಂದುವರಿಲಿಕ್ಕೆ ಎಲ್ಲ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಿದ್ದರಾಮಯ್ಯವರಿಗೆ ದೈವ ಬಲ ಹೆಚ್ಚಾಗಿದೆಯೋ? ಹಾಗಾದ್ರೆ ಇಲ್ಲ ಅಂದರೆ ಡಿ ಕೆ ಶಿವಕುಮಾರ್ ಅವರಿಗೆ ಏನಾದರೂ ದೈವ ಬಲ ಜಾಸ್ತಿ ಇದ್ದು ಏನಾದರೂ ಸಿ ಎಂ ಆಗ್ತಾರೆ? ಇದ್ರ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ಕಾಳಿ ಸ್ವಾಮೀಜಿ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ನಾನು ನೇರವಾಗಿ ಮಾತಾಡಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ಸ್ವಾಮೀಜಿ, ಡಿ ಕೆ ಶಿವಕುಮಾರ್ ಅವರಿಗೆ ಸಿ ಎಂ ಆಗುವಂಥದ್ದು ಏನಾದರೂ ಇದೆಯಾ ಅಥವಾ ಬಲ ಇದೆಯಾ, ಅಥವಾ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರೇ ಮುಂದುವರಿತಾರಾ? ರಾಜಕಾರಣವನ್ನು ನಾವೀಗಾಗಲೇ ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೇವೆ. ಜೊತೆಗೆ ದೈವ ಬಲ ಅನ್ನುವಂಥ ಮಾತು ನೀವು ಹೇಳಿದ್ರಿ. ದೈವ ಬಲ ಅನ್ನುವಂಥದ್ದು ಡಿ ಕೆ ಶಿವಕುಮಾರ್ ಅವ್ರಿಗೆ ಇಲ್ಲ ಅಂತ ಹೇಳಲಿಕ್ಕಾಗಲ್ಲ. ಯಾಕೆ ಅಂತಂದರೆ ಅವರು ದೈವ ಭಕ್ತರು. ಇನ್ನೊಂದು ವಿಶೇಷ ಅಂತಂದರೆ ಸರ್ಕಾರಕ್ಕೆ ಮುಜುಗರ ಆಗದ ರೀತಿಯಲ್ಲಿ ತಾವು ನಡ್ಕೋತಾ ಇದ್ದಾರೆ. ಅವರು ಮನಸ್ಸು ಮಾಡಿದ್ದಿದ್ದಿದ್ರೆ ಈ ಜನಗಳನ್ನು ಅವ್ರ ಕಡೆಗೆ ಸೆಳೆಯುವಂಥದ್ದು ಇನ್ನೇನೋ ಸ್ಟೇಟ್ಮೆಂಟೋ ಕೊಡ್ಬೋದಾಗಿತ್ತು. ಅವರೆಲ್ಲೂ ಒಂದು ಸ್ಟೇಟ್ಮೆಂಟಲ್ಲಾಗಲಿ ನನ್ನನ್ನಾಗಲಿ ಆದಿಚುಂಚನಗಿರಿ ಶ್ರೀಗಳನ್ನಾಗಲಿ ಬಾಲಗಂಗಾಧರ ನಮ್ಮ ನಿರ್ಮಲಾನಂದ ಸ್ವಾಮೀಜಿನಾಗಲಿ ಅಥವಾ ನಿಶ್ಚಲ ಸ್ವಾಮೀಜಿನಾಗಲಿ ಅಥವಾ ನಮ್ಮ ಜನಾಂಗದ ಒಕ್ಕಲಿಗರ ಜನಾಂಗದ ಸ್ವಾಮೀಜಿಗಳನ್ನಾಗಲಿ ಅವರು ಸ್ಟೇಟ್ಮೆಂಟ್ ಕೊಡುವಂತ ಹೇಳಿಲ್ಲ, ಯಾರಿಗೂ ಹೇಳಿಲ್ಲ ಅಥವಾ ಮನವಿ ಮಾಡಿಲ್ಲ. ಆದರೂ ಸಹ ಒಕ್ಕೊರಲಿನಿಂದ ಎಲ್ಲರೂ ಅವರನ್ನು ಸಿ ಎಮ್ ಆಗಬೇಕು ಅನ್ನೋವಂಥದ್ದನ್ನು ಹಾಗೂ ಭಕ್ತರು ಕೇಳ್ತಾ ಇರುವಂಥ ಮಾತು. ಅದ್ರ ಜೊತೆಗೆ ಎಲ್ಲರೂ ರಾಜಕಾರಣಕ್ಕೆ ಸ್ವಾಮೀಜಿಗಳಿಗೂ ರಾಜಕಾರಣಕ್ಕೂ ಏನು ಸಂಬಂಧ ಅಂತ ಎಲ್ಲ ಮಿಕ್ಕಿದ ರಾಜಕಾರಣಿಗಳು ಮಾತಾಡ್ತಾರೆ. ನೋಡಿ, ಈ ಜಗತ್ತು ರಾಜ ಇದ್ದಾನೆ, ಇಂದ್ರ ಇದ್ದಾನೆ ಅಂತಂದರೆ ಬೃಹಸ್ಪತಿ ಇರಬೇಕು. ಬೃಹಸ್ಪತಿ ದೇವಸಭೆಗೆ ಗುರುವಾಗಿದ್ದರೆ ರಾಜ್ಯ ಹೇಗೆ ನಡಿಬೇಕು, ರಾಜ ಯಾರಾಗಬೇಕು ಅನ್ನೋವಂಥ ನಿರ್ಧಾರವನ್ನು ಗುರು ತಗೋಬೇಕು. ಈಗ ಗುರು ಇಲ್ಲ, ಗುರಿನೂ ಇಲ್ಲ ಇವರಿಗೆ. ಡಿ ಕೆ ಶಿವಕುಮಾರ್ ಅವರಿಗೆ ಬರುವ ಫೆಬ್ರವರಿ 25ನೇ ತಾರೀಕಿನಿಂದ ದೈವಯೋಗ ಜೊತೆಗೆ ಅವ್ರಿಗೆ ಈಗಷ್ಟೇ ನಾನು ಮಾತಾಡಿದೆ, ಫೆಬ್ರವರಿ 25ನೇ ತಾರೀಕಿನ ಮೇಲೆ ಅವ್ರಿಗೆ ಉನ್ನತ ಸ್ಥಾನದ ಪದವಿಗಳು ಸಿಗ್ತದೆ ಅಂತ ಹೇಳಿ. ಅಷ್ಟು ಸುಲಭ ಅಲ್ಲ ಸಿದ್ದರಾಮಯ್ಯ ಅವರ ಇಂದ ಚೇರನ್ನು ತಗೊಳ್ಳೋ ಅಂಥದ್ದು ಅಥವಾ ಆ ಸೀಟನ್ನು ಬಿಡಿಸ್ಕೊಳ್ಳೋ ಅಂಥದ್ದು.
ಆದರೆ ಅವರು ದೈವ ಬಲದ ಮೇಲೆ ನಿಂತಿದ್ದಾರೆ ವಿನಃ ಡಿ ಕೆ ಶಿವಕುಮಾರು ರಾಜಕಾರಣವನ್ನು ಅಥವಾ ಅವ್ರಿಗೆ ಇರ್ತಕ್ಕಂತಹ ವರ್ಚಸ್ಸನ್ನು, ತೋಳ್ಬಲವನ್ನು, ಧನಬಲವನ್ನು ಎಲ್ಲೂ ಇಲ್ಲ. ನಿಮ್ಮ ಜನಾಂಗದ ಡಿ ಕೆ ಶಿವಕುಮಾರ್ ಅವರೇ ಗೋಸ್ಕರ ನೀವು ಮಾತಾಡ್ತಿದ್ದೀರಾ? ಇಲ್ಲ. ಅವರಲ್ಲಿ ಆ ಒಂದು ಶಕ್ತಿ ಪರಮಾತ್ಮನೇ ಕೊಟ್ಟಿದ್ದಾನೆ. ಓಕೆ, ಇದು ಕಾಳಿ ಸ್ವಾಮೀಜಿಯವರ ಮಾತಾಗಿದೆ. ಫೆಬ್ರವರಿ 25ರ ನಂತರ ಡಿ ಕೆ ಶಿವಕುಮಾರ್ ಅವರಿಗೆ ದೈವ ಬಲ ಹೆಚ್ಚಾಗಿದೆ, ಉನ್ನತ ಸ್ಥಾನಮಾನಗಳನ್ನು ಪಡೆಯುವಂಥ ಸಾಧ್ಯತೆಗಳು ಎಲ್ಲ ಇದೆ ಅನ್ನುವಂಥದ್ದು ಕಾಳಿ ಸ್ವಾಮೀಜಿಯವರ ಮಾತಾಗಿದೆ. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ರೆಹಮಾನ್ ಹೊಳಲು, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.